ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಅದಕ್ಕೆ ನಾವು IPD ಅಂತೇವೆ, ಇಂಡೋರ್ ಫೆಸಿಲಿಟೀಸ್. ಅದು ಫೆಸಿಲಿಟೀಸ್ ಸ್ಟಾರ್ಟ್ ಮಾಡಿದ್ದೆವು. ಸೊ ಫಸ್ಟ್ ಮಂದಕ್ನಳ್ಳಿ ಹಾಸ್ಪಿಟಲ್ ಜಗತ್ ಸರ್ಕಲ್ ಹತ್ರ ಇತ್ತು. 10 ವರ್ಷ ಮುಂಚೆ ನಾವು ಇದೆಲ್ಲ ವೆಂಚರ್ ಸ್ಟಾರ್ಟ್ ಮಾಡಿದ್ದೆವು ಆನ್ ಅ ಡೇಟ್ ಆಫ್ November 15th. ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. 10 ವರ್ಷದಿಂದ ಇಷ್ಟು ಎಲ್ಲ ಫೆಸಿಲಿಟೀಸ್ ಮಾಡ್ತಾ ಹೀಗೆ November 15th ನಾಳೆ ಸಾಯಂಕಾಲ ವಿ ಆರ್ ಇನಾಗ್ರೇಟಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಂಟಲ್ ಹೆಲ್ತ್ ಸೆಟಪ್, ಪ್ರೈವೇಟ್ ಮೆಂಟಲ್ ಹೆಲ್ತ್ ಸೆಟಪ್ ಇನ್ ನಾರ್ತ್ ಕರ್ನಾಟಕ. ಸೊ ಈ ಸೆಟಪ್ಪಲ್ಲಿ ವಿ ಆರ್ ಕೆಟರಿಂಗ್ ಆಲ್ ದ ಏಜ್ ಪೀಪಲ್ ಆ್ಯಂಡ್ the name of our hospital is Brain and Minds. So Mandaknalli Brain and Minds anta. It is the first neuropsychiatric critical care center of a North Karnataka. ಈ ಪ್ರಕಾರದ್ದು ಸುವಿಧೆ ಮತ್ತು ಫೆಸಿಲಿಟೀಸ್ ಯು ವಿಲ್ ಗೆಟ್ ಐದರ್ ಇನ್ ಬ್ಯಾಂಗ್ಳೂರ್ ಆರ್ ಇನ್ ಹೈದ್ರಾಬಾದ್. ಸೊ 2 tier ಸಿಟಿಯಾಗಿ ಗುಲ್ಬರ್ಗಾ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ ಇಷ್ಟೆಲ್ಲ ಡೆವಲಪ್ ಆಗ್ತಾ ಇದೆ. ಇದು ಒಂದು ಫೆಸಿಲಿಟೀಸಿಗೆ ನಿಮಗೆಲ್ಲರಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಸಂತೋಷದಿಂದ ನಾನು ನಿಮಗೆ ಇದು ಪ್ರೆಸ್ ಮೀಟ್ ಇಡ್ತಾ ಇದ್ದೇನೆ. ಸೊ ಈ ಥರ ಹಾಸ್ಪಿಟಲಲ್ಲಿ ನಾವು ಫೆಸಿಲಿಟೀಸ್ ಯಾವ ಏಜ್ ಪೇಷಂಟಿಗೆ ಕೇಟರ್ ಮಾಡ್ತೀವಿ ಅಂದರೆ ವಿ ಕೇಟರ್ ಫ್ರಮ್ ಅ ಚೈಲ್ಡ್ಹುಡ್, ಅಂದರೆ ಸಣ್ಣ ಹುಡುಗರಿಂದ ದೊಡ್ಡೋರವರೆಗೂ. ಸಣ್ಣ ಹುಡುಗರು ಅಂದ್ರೆ ಫ್ರಮ್ ದ ಏಜ್ ಆಫ್ 8 to 12 years, ಅಂಥವರಿಂದ ದೊಡ್ಡವರು ಅಂತಂದ್ರೆ ಆಲ್ಮೋಸ್ಟ್ 80-90 yearsದವರಿಗೆ ಎಲ್ಲ ಪ್ರಕಾರದ್ದು ಮೆಂಟಲ್ ಹೆಲ್ತ್ ಫೆಸಿಲಿಟೀಸ್ ಅವೈಲಬಿಲಿಟಿ ಇದೆ. ಯಾವುದೇ ಪ್ರಕಾರದ್ದು ಸಣ್ಣ ಪುಟ್ಟ ಮೆಂಟಲ್ ಆ್ಯಕ್ಟಿವಿಟೀಸ್ ಆಯಿತು ಅಂದರೆ ಹುಡುಗರಿಗೆ ಸ್ಕೂಲ್ದು ಇಶ್ಯೂ ಆಯಿತು, ಮೊಬೈಲ್ ಅಡಿಕ್ಷನ್ ಆಯಿತು, ಬೆಡ್ ವೆಟ್ಟಿಂಗ್ ಅಂತ ಏನಂತೇವೆ, ರಾತ್ರಿ ಹುಡುಗರೇನು ಬಟ್ಟೆಯಲ್ಲಿ ಟಾಯ್ಲೆಟ್ ಮಾಡಬೇಕು, ಕೆರೆಗೆ ನೀರು ತುಂಬಿಸ್ಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡಿದ್ವಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಮೈಸೂರಿನ ಸಂಸದರಾದಂಥ ಯದುವೀರವರು, ಅದೇ ರೀತಿ ನಮ್ಮ ಜಿಲ್ಲಾ ನಾಯಕರುಗಳಾದಂಥ ಮಹೇಶ್ ಅಣ್ಣವರು ಮತ್ತು ಬಾಲರಾಜ್ ಅವರು, ಪ್ರತಾಪ್ ಸಿಂಹ ಅವರು ಎಲ್ಲರೂ ಬಂದಿದ್ರು. ನಮ್ದು ಅವತ್ತು ಬೆಳಿಗ್ಗೆ ಇದ್ದಂಥದ್ದು ಒಂದೇ, ಕೆರೆಗಳಿಗೆ ನೀರು ತುಂಬಬೇಕು, ಯಾವತ್ತು ತುಂಬ್ತೀರಾ ಅಂತ ಹೇಳಿ. ಹಾಗಾಗಿ ಅದನ್ನು ಸರ್ಕಾರದ ಮೇಲೆ ಒತ್ತಡ ತಂದು ಅಧಿಕಾರಿಗಳು ಶೀಘ್ರವಾಗಿ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಅವತ್ತು ನಾವು ಪಾದಯಾತ್ರೆಯನ್ನು ಮಾಡಿದ್ವಿ. ಪಾದಯಾತ್ರೆ ಬಹಳ ಯಶಸ್ವಿಯಾಗಾಯಿತು. ಅನೇಕ ರೈತರುಗಳು ಬಂದು ಅವತ್ತು ಪಾದಯಾತ್ರೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರು. ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬಂದು ಅವರು ಕೈ ಜೋಡಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಯ್ತು. ಅದ್ರ ಉದ್ದೇಶ ಏನಿದೆ, ಇವತ್ತು ನಮ್ಮದು ಕೆರೆಗಳಿಗೆ ನೀರು ತುಂಬಿಸ್ಬೇಕು, ಬೇಗ ತುಂಬಿಸಿ ಅನ್ನೋದು ಇರುವಂಥದ್ದು. ಏಕೆಂದರೆ ಅವ್ರಿಗೆ ಟೈಮ್ ಬೌಂಡ್ ಇರ್ತದೆ. ಪ್ರಾರಂಭ ಮಾಡಬೇಕಾಗಿರೋದು ಜೂನಲ್ಲಿ, ಅವ್ರು ನಿಲ್ಲಿಸಬೇಕಾಗಿರೋದು ಜನವರಿಯಲ್ಲಿ. ಆ್ಯಕ್ಚುಲಾಗಿ ಡಿಸೆಂಬರ್ಲಿ ಅಂತ ಹೇಳ್ತಾರೆ, ಅದು ಜನವರಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಈಗಾಗಲೇ ನಾವು ನವಂಬರಲ್ಲಿ ಇದ್ದೀವಿ. ನಾವೀಗ ನೀವೇನೇ ಸ್ಟಾರ್ಟ್ ಮಾಡಿದ್ರು ಅದು ಬಂದು ನಮ್ಮಲ್ಲಿ ತಲುಪೋದಕ್ಕೆ ಸಮಯ ಬೇಕಾಗುತ್ತೆ. ಹಾಗಾಗಿ ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲಿ ನಾವು ಅದನ್ನು ನಮ್ಮ ಪಾದಯಾತ್ರೆಯ ಉದ್ದೇಶವಾಗುತ್ತೆ.